Hello everyone, how are you doing? I hope all of you doing well. ತುಂಬ ಜನರ ಸಮಸ್ಯೆ ಏನು ಅಂದರೆ ಇಂಗ್ಲಿಷ್ ಓದಕ್ಕೆ ಬರೆಯೋಕ್ಕೆ ಬರುತ್ತೆ ಆದರೆ ಮಾತನಾಡೋದಕ್ಕೆ ಬರೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾಕ್ಟೀಸ್. ಯಾವ ರೀತಿ ಅಂದರೆ ಇಂಗ್ಲಿಷ್ನಲ್ಲಿ ಮಾತನಾಡೋದಕ್ಕೆ ಟ್ರೈ ಮಾಡೋದು, ವಾಕ್ಯಗಳನ್ನು ಉಚ್ಚಾರ ಮಾಡೋದು ಆ್ಯಂಡ್ ಜೋರಾಗಿ ಓದುವುದು. ಈ ರೀತಿ ಮಾಡುವುದರಿಂದ ನಿಮ್ಮ ಇಂಗ್ಲಿಷ್ ಕಮ್ಯುನಿಕೇಷನ್ ಬಹಳ ಸ್ಪೀಡಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ಕೆಲಸನ ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ. ನಾನು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ 2 ಸಲ ಹೇಳ್ತೀನಿ. ಮೊದಲನೇ ಸಲ ಹೇಳುವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಸಲ ಹೇಳುವಾಗ ನೀವು ಕೂಡ ನನ್ನ ಜೊತೆ ಹೇಳೋದಕ್ಕೆ ಟ್ರೈ ಮಾಡಿ. ಸೊ ಹಾಗಾದರೆ ಇನ್ನು ಲೇಟ್ ಮಾಡೋದಕ್ಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅವಳಿಗೆ ಹೇಳಬೇಡ. ಡೋಂಟ್ ಟೆಲ್ ಹರ್. ಡೋಂಟ್ ಟೆಲ್ ಹರ್. ಟೆಲ್ ಅಂದರೆ ಹೇಳು, ಹರ್ ಅಂದರೆ ಅವಳ ಅಥವಾ ಅವಳಿಗೆ. ಇಲ್ಲಿ ಟೆಲ್ ಅನ್ನೋದು ಒಂದು ವರ್ಬ್ ಇದೆ, ಅಂದರೆ ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟೋಲ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಟೋಲ್ಡ್. ಸೊ ಇಲ್ಲಿ ಅವಳಿಗೆ ಹೇಳಬೇಡ ಇದು ನಕಾರಾತ್ಮಕ ವಾಕ್ಯ, ಅಂದರೆ ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಟೆಲ್ ಹರ್. ಒಂದು ವೇಳೆ ಅವಳಿಗೆ ಹೇಳು ಅಂತ ಹೇಳೋದಾದರೆ ಟೆಲ್ ಹರ್. ನೆಕ್ಸ್ಟ್, ಸಮಯಕ್ಕೆ ಬಾ. ಕಮ್ ಆನ್ ಟೈಮ್. ಕಮ್ ಆನ್ ಟೈಮ್. ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ, ಕರೆಕ್ಟ್ ಟೈಮ್ಗೆ. ಕಮ್ ಅಂದರೆ ಬಾ ಅಥವಾ ಬನ್ನಿ. ಇದು ಕೂಡ ಒಂದು ವರ್ಬ್ ಆಗುತ್ತೆ. ಇದರ ಸೆಕೆಂಡ್ ಫಾರ್ಮ್ ಕೇಮ್ ಆ್ಯಂಡ್ ಥರ್ಡ್ ಫಾರ್ಮ್ ಕಮ್. ಕಮ್, ಕೇಮ್, ಕಮ್. ಸಮಯಕ್ಕೆ ಬಾ. ಕಮ್ ಆನ್ ಟೈಮ್. ಸಮಯದ ಒಳಗಡೆ ಬಾ ಅಂತ ಹೇಳಬೇಕಾದ್ರೆ ಕಮ್ ಇನ್ ಟೈಮ್. ಕಮ್ ಇನ್ ಟೈಮ್. ನೆಕ್ಸ್ಟ್, ಏನು ಮಾಡೋದು. ವಾಟ್ ಟು ಡೂ. ವಾಟ್ ಟು ಡೂ. ಡೂ ಅಂದರೆ ಮಾಡು. ಇದು ಕೂಡ ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಡಿಡ್ ಆ್ಯಂಡ್ ಥರ್ಡ್ ಫಾರ್ಮ್ ಡನ್. ಡೂ, ಡಿಡ್, ಡನ್. ಏನು ಮಾಡೋದು. ವಾಟ್ ಟು ಡೂ. ನಿಮ್ಮ ಪುಸ್ತಕ ಮುಚ್ಚಿ. ಕ್ಲೋಸ್ ಯುವರ್ ಬುಕ್. ಕ್ಲೋಸ್ ಯುವರ್ ಬುಕ್. ಕ್ಲೋಸ್ ಅಂದರೆ ಮುಚ್ಚು. ನನ್ನ ಫ್ರೆಂಡ್ ಎಲ್ಲಿ. ವೇರ್ ಈಸ್ ಮೈ ಫ್ರೆಂಡ್. ವೇರ್ ಈಸ್ ಮೈ ಫ್ರೆಂಡ್. ವೇರ್ ಅಂದರೆ ಎಲ್ಲಿ. ನನ್ನ ಫ್ರೆಂಡ್ ಎಲ್ಲಿ. ವೇರ್ ಈಸ್ ಮೈ ಫ್ರೆಂಡ್. ಹಿರಿಯರಿಗೆ ಗೌರವ ಕೊಡಿ. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ರೆಸ್ಪೆಕ್ಟ್ ಅಂದರೆ ಗೌರವ, ಮರ್ಯಾದೆ. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಎಲ್ಡರ್ಸ್ ಅಂದರೆ ಹಿರಿಯರು ಅಥವಾ ನಮಗಿಂತ ದೊಡ್ಡವರು. ನೀನು ಇದನ್ನು ತಗೋಬೇಕು. ಯು ಶುಡ್ ಟೇಕ್ ಇಟ್. ಯು ಶುಡ್ ಟೇಕ್ ಇಟ್. ಟೇಕ್ ಅಂದರೆ ತೆಗೆದುಕೊಳ್ಳುವುದು ಅಥವಾ ತಗೊಳ್ಳೋದು. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟುಕ್ ಆ್ಯಂಡ್ ಥರ್ಡ್ ಫಾರ್ಮ್ ಟೇಕನ್. ಟೇಕ್, ಟುಕ್, ಟೇಕನ್. ನೀನು ಇದನ್ನು ತಗೋಬೇಕು. ಯು ಶುಡ್ ಟೇಕ್ ಇಟ್. ಒಂದು ವೇಳೆ ನೀನು ಇದನ್ನು ತಗೋಬಹುದು ಅಂತ ಹೇಳಬೇಕು. ಯು ಕ್ಯಾನ್ ಟೇಕ್ ಇಟ್. ಯು ಕ್ಯಾನ್ ಟೇಕ್ ಇಟ್. ನೀನು ಇದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯು ಕಾಂಟ್ ಟೇಕ್ ಇಟ್. ಯಾವುದೇ ದಾರಿ ಇಲ್ಲ. ದೆರ್ ಈಸ್ ನೋ ವೇ. ದೆರ್ ಈಸ್ ನೋ ವೇ. ಇದು ಸರಿಯಾಗಿದೆಯೇ. ಈಸ್ ದಿಸ್ ಕರೆಕ್ಟ್. ಈಸ್ ದಿಸ್ ಕರೆಕ್ಟ್. ಇದು ಸರಿಯಾಗಿದೆ ಅಂತ ಹೇಳಬೇಕಾದ್ರೆ ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್, ನೀವು ಇದನ್ನು ಮತ್ತೊಮ್ಮೆ ವಿವರಿಸಬಹುದೇ. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ಅಗೇನ್. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ಅಗೇನ್. ಎಕ್ಸ್ಪ್ಲೇನ್ ಅಂದರೆ ವಿವರಿಸುವುದು. ಅಗೇನ್ ಅಂದರೆ ಮತ್ತೊಮ್ಮೆ, ಇನ್ನೊಂದು ಸಲ. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ಅಗೇನ್. ಅವರು ಜಾಸ್ತಿ ಮಾತಾಡ್ತಾರಾ. ಡೂ ದೇ ಟಾಕ್ ಅ ಲಾಟ್. ಡೂ ದೇ ಟಾಕ್ ಅ ಲಾಟ್. ಟಾಕ್ ಅಂದರೆ ಮಾತನಾಡುವುದು. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟಾಕ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಟಾಕ್ಡ್. ಡೂ ದೇ ಟಾಕ್ ಅ ಲಾಟ್. ಲಾಟ್ ಅಂದರೆ ಜಾಸ್ತಿ. ನೆಕ್ಸ್ಟ್, ಅವರು ಪರಸ್ಪರ ಇಷ್ಟಪಡುವುದಿಲ್ಲ. ದೇ ಡೋಂಟ್ ಲೈಕ್ ಈಚ್ ಅದರ್. ದೇ ಡೋಂಟ್ ಲೈಕ್ ಈಚ್ ಅದರ್. ಈಚ್ ಅದರ್ ಅಂದರೆ ಪರಸ್ಪರ, ಒಬ್ಬರನ್ನೊಬ್ಬರು. ದೇ ಡೋಂಟ್ ಲೈಕ್ ಈಚ್ ಅದರ್. ಬಾಗಿಲು ತೆಗೆಯಿರಿ. ಓಪನ್ ದ ಡೋರ್. ಓಪನ್ ದ ಡೋರ್. ಓಪನ್ ಅಂದರೆ ತೆಗೆಯುವುದು. ಇದು ಕೂಡ ಒಂದು ವರ್ಬ್ ಇದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಓಪನ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಓಪನ್ಡ್. ಬಾಗಿಲು ತೆಗೆಯಿರಿ. ಓಪನ್ ದ ಡೋರ್. ಬಾಗಿಲು ಮುಚ್ಚಿ ಅಂತ ಹೇಳಬೇಕಾದ್ರೆ ಕ್ಲೋಸ್ ದ ಡೋರ್. ಬಟ್ಟೆಗಳನ್ನು ಸರಿಯಾಗಿ ಇಡು. ಕೀಪ್ ದ ಡ್ರೆಸ್ಸಸ್ ಪ್ರಾಪರ್ಲಿ. ಕೀಪ್ ದ ಡ್ರೆಸ್ಸಸ್ ಪ್ರಾಪರ್ಲಿ. ಕೀಪ್ ಅಂದರೆ ಇಡು. ಪ್ರಾಪರ್ಲಿ ಅಂದರೆ ಸರಿಯಾಗಿ, ಕರೆಕ್ಟಾಗಿ. ಕೀಪ್ ದ ಡ್ರೆಸ್ಸಸ್ ಪ್ರಾಪರ್ಲಿ.
ಬಸ್ ಬರೋದಿತ್ತು. ದ ಬಸ್ ವಾಸ್ ಅಬೌಟ್ ಟು ಅರೈವ್. ದ ಬಸ್ ವಾಸ್ ಅಬೌಟ್ ಟು ಅರೈವ್. ಬರೋದಿತ್ತು ಅಥವಾ ಬರಬೇಕಾಗಿತ್ತು. ಅಬೌಟ್ ಟು ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಿತ್ತು, ಆಗೋದಿತ್ತು ಅಥವಾ ಮಾಡಬೇಕಿತ್ತು, ಈ ರೀತಿ ಹೇಳೋದಕ್ಕೆ ಅಬೌಟ್ ಟು ಅಂತ ಹೇಳ್ತೀವಿ. ದ ಬಸ್ ವಾಸ್ ಅಬೌಟ್ ಟು ಅರೈವ್. ಬಸ್ ಬರೋದಿತ್ತು ಅಥವಾ ಬರಬೇಕಾಗಿತ್ತು. ನೆಕ್ಸ್ಟ್, ಬಾಗಿಲು ಮುಚ್ಚಬೇಡಿ. ಡೋಂಟ್ ಶಟ್ ದ ಡೋರ್. ಡೋಂಟ್ ಶಟ್ ದ ಡೋರ್. ಶಟ್ ಅಂದರೆ ಮುಚ್ಚು ಅಂತ ಆಗುತ್ತೆ. ಅವಳು ಹೋಗುತ್ತಿದ್ದಾಳೆ. ಶಿ ಈಸ್ ಗೋಯಿಂಗ್. ಶಿ ಈಸ್ ಗೋಯಿಂಗ್. ಗೋಯಿಂಗ್ ಅಂದರೆ ಹೋಗ್ತಾ ಇದ್ದಾಳೆ. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹೇಗೆ ಅಂದರೆ ಈಸ್ ಹೆಲ್ಪಿಂಗ್ ವರ್ಬ್ ಜೊತೆ ವರ್ಬ್ ಗೋ ಜೊತೆ ಐ ಎನ್ ಜಿ ಬಂದಿದೆ. ಗೋ ಪ್ಲಸ್ ಐ ಎನ್ ಜಿ ಅಂದರೆ ವರ್ಬ್ ಪ್ಲಸ್ ಐ ಎನ್ ಜಿ ಇದ್ದರೆ ಅದು ಕಂಟಿನ್ಯೂಯಸ್ ಟೆನ್ಸ್ ಇರುತ್ತೆ. ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಈಸ್ ಎಮ್ ಆರ್ ಇದ್ದರೆ ಅದು ಪ್ರೆಸೆಂಟ್ ಇರುತ್ತೆ. ಶಿ ಈಸ್ ಗೋಯಿಂಗ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇದಕ್ಕೆ ನಾವು ನೆಗೆಟಿವ್ ಆಗಿ ಹೇಳಬೇಕಾದ್ರೆ, ಅವಳು ಹೋಗ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಶಿ ಈಸ್ ನಾಟ್ ಗೋಯಿಂಗ್. ಶಿ ಈಸ್ ನಾಟ್ ಗೋಯಿಂಗ್. ಒಂದು ವೇಳೆ ಇದಕ್ಕೆ ನಾವು ಭೂತಕಾಲದಲ್ಲಿ ಹೇಳಬೇಕಾದ್ರೆ ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿ ಹೇಳಬೇಕಾದ್ರೆ ಅವಳು ಹೋಗುತ್ತಿದ್ದಳು. ಈಸ್ ಪ್ಲೇಸ್ನಲ್ಲಿ ವಾಸ್ ಬರುತ್ತೆ. ಶಿ ವಾಸ್ ಗೋಯಿಂಗ್. ಶಿ ವಾಸ್ ಗೋಯಿಂಗ್. ವರ್ಬ್ ಪ್ಲಸ್ ಐ ಎನ್ ಜಿ ಎಲ್ಲ ಸೇಮ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಅಷ್ಟೇ ಚೇಂಜ್ ಆಗುತ್ತೆ. ಶಿ ವಾಸ್ ಗೋಯಿಂಗ್. ಅವಳು ಹೋಗುತ್ತಿದ್ದಿಲ್ಲ. ಶಿ ವಾಸ್ ನಾಟ್ ಗೋಯಿಂಗ್. ಶಿ ವಾಸ್ ನಾಟ್ ಗೋಯಿಂಗ್. ನೀನು ಓದುತ್ತಿದ್ದೀಯಾ. ಯು ಆರ್ ರೀಡಿಂಗ್. ಯು ಆರ್ ರೀಡಿಂಗ್. ನೀನು ಓದ್ತಾ ಇದೆಯಾ ಅಂತ ಹೇಳಬೇಕಾದ್ರೆ ಯು ಆರ್ ರೀಡಿಂಗ್. ನೀನು ಓದ್ತಾ ಇದೆಯಾ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಆರ್ ಯು ರೀಡಿಂಗ್. ಆರ್ ಯು ರೀಡಿಂಗ್. ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ ಪ್ರಶ್ನೆ ಮಾಡುವಾಗ. ನೀನು ಓದ್ತಾ ಇದೆಯಾ. ಯು ಆರ್ ರೀಡಿಂಗ್. ನೀನು ಓದ್ತಾ ಇದೆಯಾ. ಆರ್ ಯು ರೀಡಿಂಗ್. ನೀನು ಓದ್ತಾ ಇಲ್ಲ. ಯು ಆರ್ ನಾಟ್ ರೀಡಿಂಗ್. ಯು ಆರ್ ನಾಟ್ ರೀಡಿಂಗ್. ನಕಾರಾತ್ಮಕ ವಾಕ್ಯದಲ್ಲಿ ಸೆಂಟೆನ್ಸ್ನಲ್ಲಿ ನಾಟ್ ಬರುತ್ತೆ. ಯು ಆರ್ ನಾಟ್ ರೀಡಿಂಗ್. 5 ಗಂಟೆ ಆಗಿದೆ. ಇಟ್ಸ್ 5 o'clock. ಇಟ್ಸ್ 5 o'clock. 5:15 ಆಗಿದೆ. ಇಟ್ಸ್ 5:30. ಇಟ್ಸ್ 5:30. ಕರೆಕ್ಟ್ 5 ಗಂಟೆ ಆಗಿದೆ ಅಂತ ಹೇಳಬೇಕಾದ್ರೆ ಇಟ್ಸ್ 5 o'clock ಅಂತ ಹೇಳ್ತೀವಿ. 5:15 ಆಗಿದೆ ಅಂದರೆ 5:30. ನೆಕ್ಸ್ಟ್, ಇದು ನಿನಗೆ ಎಲ್ಲಿಂದ ಸಿಕ್ತು. ವೇರ್ ಡಿಡ್ ಯು ಗೆಟ್ ಇಟ್ ಫ್ರಮ್. ವೇರ್ ಡಿಡ್ ಯು ಗೆಟ್ ಇಟ್ ಫ್ರಮ್. ಸಾಧ್ಯವಾದರೆ ಅವನಿಗೆ ಹೇಳು. ಇಫ್ ಪಾಸಿಬಲ್ ಟೆಲ್ ಹಿಮ್. ಇಫ್ ಪಾಸಿಬಲ್ ಟೆಲ್ ಹಿಮ್. ಪಾಸಿಬಲ್ ಅಂದರೆ ಸಾಧ್ಯ. ಇಫ್ ಪಾಸಿಬಲ್ ಅಂದರೆ ಸಾಧ್ಯ ಆದರೆ. ಸಾಧ್ಯ ಆದರೆ ಇನ್ನೊಂದು ತೆಗೆದುಕೊಂಡು ಬಾ. ಇಫ್ ಪಾಸಿಬಲ್ ಬ್ರಿಂಗ್ ಒನ್ ಮೋರ್. ಇಫ್ ಪಾಸಿಬಲ್ ಬ್ರಿಂಗ್ ಒನ್ ಮೋರ್. ಬ್ರಿಂಗ್ ಅಂದರೆ ತೆಗೆದುಕೊಂಡು ಬಾ. ಒನ್ ಮೋರ್ ಇನ್ನೊಂದು. ಇಫ್ ಪಾಸಿಬಲ್ ಸಾಧ್ಯ ಆದರೆ. ಇಫ್ ಪಾಸಿಬಲ್ ಬ್ರಿಂಗ್ ಒನ್ ಮೋರ್. ನೀನು ಎಷ್ಟು ಗಂಟೆಗೆ ಮಲಗ್ತೀಯಾ. ವಾಟ್ ಟೈಮ್ ಡು ಯು ಸ್ಲೀಪ್. ವಾಟ್ ಟೈಮ್ ಡು ಯು ಸ್ಲೀಪ್. ಸ್ಲೀಪ್ ಅಂದರೆ ಮಲಗು. ಇದು ಒಂದು ವರ್ಬ್ ಇದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಸ್ಲೆಪ್ಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಸ್ಲೆಪ್ಟ್. ನೀನು ಯಾವಾಗ ಊಟ ಮಾಡಿದೆ. ವಾಟ್ ಟೈಮ್ ಡಿಡ್ ಯು ಈಟ್ ಫುಡ್. ವಾಟ್ ಟೈಮ್ ಡಿಡ್ ಯು ಈಟ್ ಫುಡ್. ನೀನು ಯಾವಾಗ ಊಟ ಮಾಡಿದೆ ಅಥವಾ ಎಷ್ಟು ಗಂಟೆಗೆ ಊಟ ಮಾಡಿದಿ. ವಾಟ್ ಟೈಮ್ ಡಿಡ್ ಯು ಈಟ್ ಫುಡ್. ಒಂದು ವೇಳೆ ನೀನು ಯಾವಾಗ ಅಥವಾ ಎಷ್ಟು ಗಂಟೆಗೆ ಊಟ ಮಾಡ್ತೀಯಾ ಅಂತ ಕೇಳಬೇಕಾದ್ರೆ ವಾಟ್ ಟೈಮ್ ಡು ಯು ಈಟ್ ಫುಡ್. ವಾಟ್ ಟೈಮ್ ಡು ಯು ಈಟ್ ಫುಡ್. ಮಾಡ್ತೀಯಾ ಅಂತ ಕೇಳುವಾಗ ಡೂ ಅಂತ ಹೇಳ್ತೀವಿ. ಮಾಡಿದ್ದಿ ಅಂತ ಕೇಳಬೇಕಾದ್ರೆ ಡಿಡ್ ಅಂತ ಕೇಳ್ತೀವಿ. ಅವನು ಅಮೇರಿಕಾ ಹೋಗೋಕ್ಕಾಗಲ್ಲ. ಹೀ ಕುಡಂಟ್ ಗೋ ಟು ಅಮೇರಿಕಾ. ಹೀ ಕುಡಂಟ್ ಗೋ ಟು ಅಮೇರಿಕಾ. ಕುಡಂಟ್ ಅಂದರೆ ಇದು ಕುಡ್ ನಾಟ್ನ ಕಾಂಟ್ರಾಕ್ಷನ್ ಆಗುತ್ತೆ. ಕುಡ್ ನಾಟ್ ಪ್ಲಸ್ ಕುಡಂಟ್. ಅವನು ಅಮೇರಿಕಾ ಹೋಗಬಹುದು. ಹಿ ಕ್ಯಾನ್ ಗೋ ಟು ಅಮೇರಿಕಾ. ನೀನು ನಿನ್ನ ತಪ್ಪು ಒಪ್ಪಿಕೊಳ್ಳಬೇಕು. ಯು ಶುಡ್ ಅಡ್ಮಿಟ್ ಯುವರ್ ಮಿಸ್ಟೇಕ್. ಯು ಶುಡ್ ಅಡ್ಮಿಟ್ ಯುವರ್ ಮಿಸ್ಟೇಕ್. ಅಡ್ಮಿಟ್ ಅಂದರೆ ಒಪ್ಪಿಕೊಳ್ಳು. ಮಿಸ್ಟೇಕ್ ತಪ್ಪು.
ಯು ಶುಡ್ ಅಡ್ಮಿಟ್ ಯುವರ್ ಮಿಸ್ಟೇಕ್. ನೀನು ನಿನ್ನ ತಪ್ಪು ಒಪ್ಪಿಕೊಳ್ಳಬೇಕು. ನಾನು ಹೆಚ್ಚು ಉತ್ತಮವಾಗಿದ್ದೇನೆ. ಐ ಫೀಲ್ ಮಚ್ ಬೆಟರ್. ಐ ಫೀಲ್ ಮಚ್ ಬೆಟರ್. ನಾನು ಉತ್ತಮವಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಐ ಫೀಲ್ ಬೆಟರ್ ಅಷ್ಟೇ ಹೇಳ್ತೀವಿ. ಹೆಚ್ಚು ಉತ್ತಮವಾಗಿದ್ದೇನೆ, ಜಾಸ್ತಿ ಬೆಟರ್ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಫೀಲ್ ಮಚ್ ಬೆಟರ್. ನಾನು ನಾಳೆ ಬರಬಹುದಾ? ಕ್ಯಾನ್ ಐ ಕಮ್ ಟುಮಾರೋ? ಕ್ಯಾನ್ ಐ ಕಮ್ ಟುಮಾರೋ? ಟುಮಾರೋ ಅಂದರೆ ನಾಳೆ, ಟುಡೇ ಅಂದರೆ ಇವತ್ತು, ಎಸ್ಟರ್ಡೇ ಅಂದರೆ ನಿನ್ನೆ. ನಾನು ನಾಳೆ ಬರಬಹುದಾ? ಕ್ಯಾನ್ ಐ ಕಮ್ ಟುಮಾರೋ? ನಾನು ಯಾರಿಗೂ ಹೇಳಿಲ್ಲ. ಐ ಹ್ಯಾವಂಟ್ ಟೋಲ್ಡ್ ಎನಿ ಒನ್. ಐ ಹ್ಯಾವಂಟ್ ಟೋಲ್ಡ್ ಎನಿ ಒನ್. ಹ್ಯಾವಂಟ್ ಇದು ಹ್ಯಾವ್ ಪ್ಲಸ್ ನಾಟ್. ಹ್ಯಾವ್ ಪ್ಲಸ್ ನಾಟ್ನ ಕಾಂಟ್ರಾಕ್ಷನ್ ಹ್ಯಾವಂಟ್. ನಾನು ಯಾರಿಗೂ ಹೇಳಿಲ್ಲ. ಐ ಹ್ಯಾವ್ ನಾಟ್ ಟೋಲ್ಡ್ ಎನಿ ಒನ್. ಈ ಟೋಲ್ಡ್ ಅನ್ನೋದು ಟೆಲ್ ವರ್ಬ್ನ ಥರ್ಡ್ ಫಾರ್ಮ್. ಟೆಲ್, ಟೋಲ್ಡ್, ಟೋಲ್ಡ್. ನೀವು ತುಂಬ ದಯಾಳು. ಯು ಆರ್ ವೆರಿ ಕೈಂಡ್. ಯು ಆರ್ ವೆರಿ ಕೈಂಡ್. ಕೈಂಡ್ ಅಂದರೆ ದಯಾಳು. ನೀವು ದಯಾಳು ಇಲ್ಲ ಅಂತ ಹೇಳಬೇಕಾದ್ರೆ ಯು ಆರ್ ನಾಟ್ ಕೈಂಡ್.